ಇದು ಮುಗಿದ ತಕ್ಷಣ ಏನಾಗುತ್ತೆ ಅಂತಂದರೆ 29ಕ್ಕೆ ಮುಗಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಕಾಲೇಜ್ನವರು ಡಾಟಾಗಳನ್ನು ರಿಟರ್ನ್ ಮಾಡ್ತಾರೆ ಕೆಇಗೆ ವಾಪಸ್ ಕಳಿಸ್ಕೊಡ್ತಾರೆ ಉಳಿದಿರುವಂಥ ಸೀಟುಗಳನ್ನು. ಆ ಉಳಿದಿರುವಂಥ ಸೀಟುಗಳನ್ನು ಏನು ಮಾಡ್ತಾರೆ ಅಂದರೆ ಯಾರಿಗೆ ಸೀಟ್ ಸಿಕ್ಕಿದೆಯಲ್ಲ ಅವ್ರಿಗೆ ರಿಮೂವ್ ಮಾಡಿ ಯಾರವ್ರು ಹಿಂದುಗಡೆ ಇರ್ತಾರೆ ರ್ಯಾಂಕ್ನವ್ರು ಇರ್ತಾರೆ ಅವ್ರುಗಳಿಗೆ ಮತ್ತೆ ಸೀಟ್ ಹಂಚಿಕೆ ಮಾಡ್ತಾ ಬರ್ತಾರೆ. ಅದಕ್ಕೆ ನಾವು ಸೆಕೆಂಡ್ ರೌಂಡ್ ಅಂತ ಕರಿತೀವಿ. ಓಕೆ, ಟೋಟಲ್ ಎಷ್ಟು ರೌಂಡ್ ಇರ್ತಾವೆ ಅಂತಂದರೆ ನೆನಪಿರಲಿ, ಫಸ್ಟ್ ರೌಂಡ್ ಆಗಿದೆ, ಈಗ ಸೆಕೆಂಡ್ ರೌಂಡ್ ಆಗುತ್ತೆ, ಥರ್ಡ್ ರೌಂಡು ಆಗುತ್ತೆ ಸ್ವಲ್ಪ ಲೇಟಾಗಿ. ಇನ್ನೊಂದು ಏನಂತಂದರೆ ಈ ಥರ್ಡ್ ರೌಂಡಲ್ಲಿ ಉಳಿದಿರುವಂಥ ಸೀಟುಗಳನ್ನು ಸಪ್ರೇಟಾಗಿ ಆಫ್ಲೈನ್ ಮುಖಾಂತರ ಅಂದರೆ ಡೈರೆಕ್ಟ್ ಸ್ಕೂಲ್ಗಳಿಗೆ ಕರೀತಾರೆ ನಿಮಗೆ ಉಳಿದಿರುವಂಥ ಸೀಟುಗಳನ್ನು. ಅದಕ್ಕೆ ಸ್ಪೆಷಲ್ ಕೆಟಗರಿ ರೌಂಡ್ ಕೂಡ ಅಂತ ಕರಿತೀವಿ. ಅಲ್ಲೇನು ಮಾಡ್ತಾರೆ ಅಂತಂದರೆ ಸ್ಪೆಷಲ್ ಕೆಟಗರಿ 4ನೇ ರೌಂಡ್ ಅಂತ ಮಾಡ್ತಾರೆ. ಡೈರೆಕ್ಟ್ ನೀವು ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಅದನ್ನು ಕರೀತಾರೆ ಅವರು, ಯಾರೋ ಆ ಸೀಟ್ ಸಿಕ್ಕಿಲ್ಲಲ್ಲ ಸ್ಪೆಷಲ್ ಕೆಟಗರಿಲಿ ಇರುವಂಥವ್ರು ಬನ್ನಿ ಅಂತ ಅವು ಲಿಸ್ಟ್ ಬಿಡ್ತಾರೆ ಸ್ಕೂಲ್ನವರು, ಇಷ್ಟು ಸೀಟ್ ಉಳಿದಿದ್ದಾವೆ ಬನ್ನಿ ಅಂತೇಳಿ. ಟೋಟಲ್ ಇನ್ನೂ ನಿಮಗೆ 3 ರೌಂಡ್ ಬಾಕಿ ಇರುವಂಥದ್ದು, ಒಟ್ಟು 3 ರೌಂಡ್, ಟೋಟಲ್ 4 ರೌಂಡು, ಅದರಲ್ಲಿ ಇನ್ನೂ 3 ರೌಂಡ್ ಇನ್ನೂ ರಿಮೈನಿಂಗ್ ಬಾಕಿ ಇದ್ದಾವೆ. ಆಲ್ಮೋಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ಮೋಸ್ಟ್ ಅಲ್ಲಿ ಸೀಟ್ ಸಿಕ್ಬಿಡುತ್ತೆ. ಓನ್ಲಿ ಫಾರ್ ಏನಂತಂದರೆ ಭಾಳ ಕಡಿಮೆ ರ್ಯಾಂಕ್ ಇರುವಂಥವ್ರು ಅಂದರೆ ಇದು ಲಕ್ಷದ ಮೇಲಿರುವಂಥ ರ್ಯಾಂಕ್ನವ್ರಿಗೆ, ಅದು OBC ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೀಟ್ ಸಿಗುವಂಥದ್ದು. ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ಹೋದ ವರ್ಷ ಲೆಕ್ಕಾಚಾರ ನೋಡಿ ಎಲ್ಲರಿಗೂ ಕೂಡ ಈ ಇನ್ನೂ 3 ರೌಂಡ್ ಒಳಗಡೆ ಸೀಟ್ ಸಿಕ್ಬಿಡುತ್ತೆ.